Hello, dear friends and students. Welcome back to our Arivu Tutorials Spoken English classes, Kannada to English. Class 19. So, kindly don't take direct entry to the class 19. Start your journey from class 1. Easily you can understand everything. Clear? How to communicate, how to make your conversation easy, etc. Clear? Yes. See, already you know that one. Three tenses are there. So, in that one, we enter to present tense. Especially in that present tense, I have been selected for your sake present continuous. ಅಂದರೆ ನಿಮಗೆ ಈಗಾಗಲೇ 3 ಕಾಲಗಳಿದೆ ಅಂತ ಗೊತ್ತು. ಅದರಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಕರ್ಕೊಂಡು ಹೋಗಿದ್ದೀನಿ ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಯಾರ್ಯಾರು ಕ್ಲಾಸ್ 1ಇಂದ ನೋಡ್ತಿದ್ದಾರೋ ಅವ್ರಿಗೆಲ್ಲರಿಗೂ. ಅಂದರೆ ಕಣ್ಮುಂದೆ ನಡೀತಿರೋದಕ್ಕೆ ಏನೇನು ಚೇಂಜಸ್ ಮಾಡಿ ನಾವು ವಾಕ್ಯ ರಚನೆ ಮಾಡಿದ್ರೆ ಈಸಿಯಾಗಿ ಫ್ಲೂಯೆಂಟ್ ಇಂಗ್ಲೀಷ್ನು ಅರ್ಥ ಮಾಡಿಕೊಂಡು ಮಾತಾಡ್ಬೋದು ಅಂಥೇಳಿ. ಸೊ ಈಗ ಈ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ನಿಮ್ಗೆ ಈಗಾಗಲೇ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ ಥರ ಮಾಡೋದು, ಏನೇನು ಚೇಂಜಸ್ ಮಾಡಿದ್ರೆ ಇಂಟ್ರಾಗೇಟಿವ್ ಆಗುತ್ತೆ, ಇಲ್ಲ ಅಂದರೆ ಡಿಕ್ಲರೇಟಿವ್ ಲೈಕ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಲ್ಲಿ ಇರುತ್ತೆ ಅಂತೇಳಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ, ರೈಟ್? ಎಸ್. ಸೊ ಈಗಾಗಲೇ ಈ ಚೇಂಜಸ್ ನಿಮಗೆ ಗೊತ್ತಿದೆ, ಏನು ಎಕ್ಸ್ಟ್ರಾ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಎಸ್. ಇವತ್ತಿನ ಕ್ಲಾಸಲ್ಲಿ ಹೊಸದಾಗಿ ಏನು ಕಲಿಸ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಿಮಗೆ ಆಡ್ಜೆಕ್ಟಿವ್ಸ್ ಹೇಗೆ ಆ್ಯಡ್ ಮಾಡೋದಂತ ತೋರಿಸ್ತಿದ್ದೀನಿ. ಏನಿದು ಆಡ್ಜೆಕ್ಟಿವ್ಸು ನಮಗೆ ಗೊತ್ತಿಲ್ವಲ್ಲ ಅಂತ ಹೇಳಿದ್ರೆ, ನಾವೀಗಾಗಲೇ ಡಿಸ್ಕಸ್ ಮಾಡಿರೋ ಥರ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ, ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಮಾತಾಡಬೇಕಾದ್ರೆ, ಅಥವಾ ನಮ್ಮ ಫೀಲಿಂಗ್ಸ್ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ವರ್ಡ್ಸ್ನ ಹಾಕ್ತೀವಿ ಅದಕ್ಕೆ. ಅಂದರೆ ಅದರ ಗುಣನ ತೋರಿಸೋ ಅಂಥ ವರ್ಡ್ನ ಹಾಕ್ತೀವಿ. ಈಗ ನೋಡಿ, ಐ ಆಮ್ ಎಕ್ಸ್ಪ್ಲೈನಿಂಗ್ ಹ್ಯಾಪಿಲಿ ಅಂತ ಹೇಳ್ಬೋದು. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಅದು ಹೇಗೆ? ಹ್ಯಾಪಿಯಾಗಿ, ಸಂತೋಷವಾಗಿ. ಅಂದರೆ ನನ್ನ ಎಕ್ಸ್ಪ್ಲೈನ್ ಯಾವ ಥರ ನಾನು ಮಾಡ್ತಿದ್ದೀನಿ ಅಂತ ಒಂದು ಗುಣ ತೋರಿಸೋ ಹ್ಯಾಪಿಯಾಗಿ ಅಂತೇಳಿ, ಕರೆಕ್ಟ್ ಅಲ್ವಾ? ಸೊ ಆ ಥರ ನಾವು ಗುಣವನ್ನು ತೋರಿಸುವಂಥ ವರ್ಡ್ಸ್ನ ಆ್ಯಡ್ ಮಾಡಿದ್ರೆ ನಮ್ಮ ಸೆಂಟೆನ್ಸ್ನ ಆಬ್ಜೆಕ್ಟ್ಸ್ ಜೊತೆಗೆ, ಅಂದರೆ ಆಬ್ಜೆಕ್ಟ್ಸ್ ಅಂದರೆ ನಾವೇನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಥವಾ ಯಾರಾದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದೆ. ಅಂದರೆ ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅಥವಾ ಯಾವುದಾದ್ರು ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಿದ್ರೆ ಆ ಥರ ಗುಣನ ತೋರಿಸುವಂಥದ್ದೇ ಆಡ್ಜೆಕ್ಟಿವ್ಸ್. ಇಷ್ಟಕ್ಕೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಹೇಳಲ್ಲ. ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ, ಆಗ ನಿಮ್ಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ, ಕಲರ್ಸ್ ಹೇಳ್ಬೋದು. ಸಿ, ಐ ಆಮ್ ವೇರಿಂಗ್ ಅ ಬ್ಲ್ಯಾಕ್ ಕಲರ್ ಡ್ರೆಸ್ ಅಂತ ಹೇಳ್ಬೋದು. ನಾನು ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಅಂತ, ಕರೆಕ್ಟ್ ಅಲ್ವಾ? ಈ ಥರ ಕಲರ್ಸ್ನ ರೆಡ್, ಬ್ಲೂ, ವೈಟ್, ಆರೆಂಜ್ ಈ ಥರ ಏನಾದರೂ ಹೇಳ್ತಾ ಹೋಗಿ. ನೀವು ಹೇಳಬೇಕಾದ್ರೆ, ವಾಕ್ಯ ರಚನೆ ಮಾಡಬೇಕಾದ್ರೆ ಇದನ್ನು ಆ್ಯಡ್ ಮಾಡಿದ್ರೆ ನೀವು ಒಂದು ಆಡ್ಜೆಕ್ಟಿವ್ ವರ್ಡ್ ಯೂಸ್ ಮಾಡ್ದಂಗೆ ಆಯಿತು. ಅದು ಹೆಂಗೆ ಯೂಸ್ ಮಾಡೋದು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ, ಡೋಂಟ್ ವಾರಿ. ಓಕೆ. ನೆಕ್ಸ್ಟು ನಾವೇನಾದರೂ ಯಾವುದಾದ್ರು ಫುಡ್ಡು ಟೇಸ್ಟ್ ಮಾಡಿದಾಗ ಆಬ್ವಿಯಸ್ಲಿ ನಾವು ಹೇಳ್ತಾ ಹೋಗ್ತೀವಿ, ಇದು ಸಾಲಿಡ್ ಆಗಿದೆ ಅಥವಾ ಸ್ವೀಟ್ ಆಗಿದೆ, ಸಾಲ್ಟಿ ಆಗಿದೆ, ಹಾಟ್ ಅಂದರೆ ಖಾರವಾಗಿದೆ ಅಲ್ವಾ, ಸೋರ್ ಅಂದರೆ ಹುಳಿಯಾಗಿದೆ, ಬಿಟ್ಟರ್ ಅಂದರೆ ಕಹಿಯಾಗಿದೆ. ಇದೆಲ್ಲನೂ ಅಡ್ಜೆಕ್ಟಿವ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟು ಸೈಜ್ ಬಗ್ಗೆ ಹೇಳ್ತೀವಿ ಕೆಲವೊಂದು ಸಲ. ಏನು, ಸ್ಮಾಲ್ ಇರ್ಬೋದು, ಬಿಗ್ ಇರ್ಬೋದು, ಹ್ಯೂಜ್, ಓಕೆ, ಅಥವಾ ಟೈನಿ, ತುಂಬ ಪುಟ್ಟದ್ದು. ಹ್ಯೂಜ್ ಅಂದರೆ ನಿಮಗೆ ಗೊತ್ತಿದೆ ಜಾಸ್ತಿ ಅಂಥೇಳಿ. ಈ ಥರ ನಾವು ಅಳತೆಗಳನ್ನ ಹೇಳಬೇಕಾದ್ರೂ ಇದೂ ಸಹ ಆಡ್ಜೆಕ್ಟಿವ್ಸ್ ಆಗುತ್ತೆ. ನೆಕ್ಸ್ಟು ಸೌಂಡ್ ಬಗ್ಗೆ ಹೇಳ್ತೀವಿ. ತುಂಬ ಲೌಡ್ ಸೌಂಡ್ ಇದೆ, ಕ್ವೈಟ್ ಸೌಂಡ್ ಇದೆ, ಅಥವಾ ನಾಯ್ಸಿ ಇದೆ, ನನಗೇನು ಅರ್ಥ ಆಗ್ತಿಲ್ಲ. ಈಗ ಫೋನಲ್ಲಿ ಮಾತಾಡಬೇಕಾದ್ರೆ ನಾವು ಇದನ್ನೆಲ್ಲ ಯೂಸ್ ಮಾಡಿರ್ತೀವಿ, ನಿಮಗೆ ಗೊತ್ತಿದೆ ಈಗಾಗಲೇ ಅಲ್ವಾ? ಅಥವಾ ಸೈಲೆಂಟ್ ಆಗಿದೆ. ಇದೂ ಸಹ ಗುಣವನ್ನು ತೋರಿಸುತ್ತೆ, ಆಡ್ಜೆಕ್ಟಿವ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇದಲ್ಲದೆ ಇನ್ನು ಯಾವುದು ಬರುತ್ತೆ ಅಡ್ಜೆಕ್ಟಿವ್ಸ್ಗೆ ಅಂತ ಹೇಳಿದ್ರೆ, ನಂಬರಿಂಗ್ಸ್ ಹೇಳ್ಬೋದು. ಈಗ ಒಂದು ಬುಕ್ ತೊಗೊಂಬಾ, 2 ಪೆನ್ಸ್ ತೊಗೊಂಡ್ಬಾ, 2 ಪ್ಲೇಟ್ಸ್ ತೊಗೊಂಡ್ಬಾ, ಕರೆಕ್ಟ್ ಅಲ್ವಾ? ಅಥವಾ 100, ಮಿಲಿಯನ್ನು ಈ ಥರದ್ದು ನಾವು ಜಾಸ್ತಿ ಹಾಕಿ ಹೇಳ್ತಾ ಇರ್ತೀವಿ. ಇಸ್ ಇಟ್ ರೈಟ್? ಸೊ ಅಥವಾ ಫ್ಯೂ, ಸ್ವಲ್ಪ ಈ ಥರ. ಸೊ ಈ ಥರ ನಂಬರ್ಗಳು ಹೇಳ್ಬೇಕಾದ್ರೂ ಅದು ಸಹ ಆಡ್ಜೆಕ್ಟಿವ್ಸ್ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಗುಣವನ್ನು ತೋರಿಸುತ್ತೆ.
ನಾವು ಯಾವುದ್ರ ಬಗ್ಗೆ ಮಾತಾಡ್ತಿರ್ತೀವೋ ಅದು ಹೇಗಿದೆ ಅಂತ ತೋರಿಸೋದೇ ಆಡ್ಜೆಕ್ಟಿವ್ಸ್, ಬೇರೇನೂ ಇಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟು ನಮ್ಮ ಫೀಲಿಂಗ್ಸ್ನೂ ತೋರಿಸ್ಬೋದು. ಸ್ಯಾಡ್ ಇರ್ಬೋದು, ಹ್ಯಾಪಿ ಇರ್ಬೋದು, ಹಾಟ್, ಕೋಲ್ಡ್, ಸಾಫ್ಟು, ಅಥವಾ ಶಾರ್ಟು, ಸಾರಿ ಅಲ್ಲಿ SHORT ಬರಬೇಕು, ಶಾರ್ಟು, ಈ ಥರ ಏನೋ ಒಂದು. ಓಕೆ, ಇದೆಲ್ಲನೂ ಗುಣವನ್ನು ತೋರಿಸುತ್ತೆ, ಅಂದರೆ ಆಡ್ಜೆಕ್ಟಿವ್ಸ್ನ ತೋರಿಸುತ್ತೆ. ಸೊ ಈಗ ಇದನ್ನು ಸೆಂಟೆನ್ಸ್ ಮೇಲೆ ಯಾವ ಥರ ಕಲಿಯೋದಂತ ಹೇಳ್ಕೊಡ್ತೀನಿ. ಕ್ಲಿಯರ್? ಸಿ, ಆಡ್ಜೆಕ್ಟಿವ್ ಆನ್ ಸೆಂಟೆನ್ಸಸ್. ಸೆಂಟೆನ್ಸ್ಗಳನ್ನ ನಾವು ವಾಕ್ಯ ರಚನೆ ಮಾಡಿ ಯೂಸ್ ಮಾಡಬೇಕಾದ್ರೆ ಹೇಗೆ ನಾವು ವರ್ಡ್ಸ್ನ ಆ್ಯಡ್ ಮಾಡ್ಬೋದು ಆಡ್ಜೆಕ್ಟಿವ್ಸ್ನ ಅಂತೇಳಿ ತೋರಿಸ್ತೀನಿ. ಸಿ, ಜಾಕ್ ಈಸ್ ಅನ್ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಹೇಳಿ ಜಾಕ್ ಬಗ್ಗೆ ಹೇಳ್ತಾ ಇರೋದು. ಅವನೊಬ್ಬ ಯಂಗ್ ಮ್ಯಾನ್, ಗೊತ್ತಿದೆ, ತರುಣ ಅಂತೇಳಿ. ಅದು ಯಾವ ಥರ ತರುಣ? ಅವನು ಆ್ಯಂಗ್ರಿ, ತುಂಬ ಕೋಪ ಬರುತ್ತೆ ಅವನಿಗೆ ಜಾಸ್ತಿ ಅಂಥೇಳಿ. ಇಲ್ಲಿ 2 ಥರದ್ದು ನೀವು ಗಮನಿಸ್ಬೋದು ಆ ಸೆಂಟೆನ್ಸಲ್ಲಿ. ಒಂದು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಹೇಳಿದ್ದೀನಿ, ತುಂಬ ಕೋಪ ಜಾಸ್ತಿ ಬೇಗ ಬಂದುಬಿಡುತ್ತೆ ಅನ್ನೋ ಥರ. ಆ್ಯಂಗ್ರಿ ಅನ್ನೋದು ಆಡ್ಜೆಕ್ಟಿವ್ ಆಯಿತು. ಅದೇ ಥರಲ್ಲಿ ಈಸ್ ಆದಮೇಲೆ ಆ್ಯನ್ ಹಾಕಿದ್ದೀನಿ, ಗಮನಿಸಿದ್ರೆ ಈಗಾಗಲೇ ನಿಮಗೆ ಆರ್ಟಿಕಲ್ಸಲ್ಲಿ AEIOU ಹಿಂಭಾಗದಲ್ಲಿ ಆ್ಯನ್ ಯೂಸ್ ಮಾಡಬೇಕಂತ ಜಸ್ಟ್ ವರ್ಬಲಾಗಿ ಹೇಳಿದ್ದೆ. ಇನ್ನು ಅದರ ಆ ಟಾಪಿಕ್ ಬಗ್ಗೆ ಹೋದಾಗ ಇನ್ನೂ ಬ್ರೀಫಾಗಿ ಹೇಳ್ಕೊಡ್ತೀನಿ. ಸೊ ಈಗ ಅಲ್ಲಿ ಆ್ಯನ್ ಹೆಂಗೆ ಬಂದಿದೆ ಅಂತ ಹೇಳಿದೆ, AEIOU ಇಂದ ಯಾವ ಪದಗಳು ಸ್ಟಾರ್ಟ್ ಆಗುತ್ತೋ ಅದರ ಹಿಂಭಾಗದಲ್ಲಿ ಆ್ಯನ್ ಬರುತ್ತೆ. 2 ಥರ ನೀವು ಅಲ್ಲಿ ಗಮನಿಸ್ಕೋಬೋದು. ಓಕೆ, ನಾವೀಗಿರೋದು ಅಡ್ಜೆಕ್ಟಿವ್ಸಲ್ಲಿ. ಐ ಡೋಂಟ್ ವಾಂಟ್ ಯು ಡಿಸ್ಟರ್ಬ್ ಮಚ್. ಓಕೆ, ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಸೆಂಟೆನ್ಸ್. ದೇರ್ ಆರ್ ಮೆನಿ ಓಲ್ಡ್ ಟೆಂಪಲ್ಸ್ ಇನ್ ಕರ್ನಾಟಕ. ನೋಡಿ, ಈಗಾಗಲೇ ನಿಮ್ಗೆ ಗೊತ್ತಿದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಟೆಂಪಲ್ಸ್ ಇದೆ ಅಂಥೇಳಿ. ಅದರಲ್ಲಿ ಹಳೆಯದಾದ ಟೆಂಪಲ್ಸ್ಗಳು, ಅಂದರೆ ತುಂಬ ಹಳೆಯ ಕಾಲದ ದೇವಸ್ಥಾನಗಳು ಬಹಳ ಇದೆ ಅನ್ನೋದನ್ನು ಅಲ್ಲಿ ತೋರಿಸಿದ್ದೀನಿ. ಅಲ್ಲಿ ಓಲ್ಡ್ ಅನ್ನೋದು ಆಡ್ಜೆಕ್ಟಿವ್ ಆಯಿತು. ನಿಮಗೆ ಗ್ರೀನ್ ಕಲರಲ್ಲಿ ಹೈಲೈಟು ಮಾಡಿದ್ದೀನಿ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ನೀವು ವಿಡಿಯೋ ನೋಡಬೇಕಾದ್ರೆ ನಾನು ಹೇಳೋದು ಕೇಳಿಸ್ಕೊಳ್ಳೋದಲ್ಲದೆ ನೀವು ಅಲ್ಲಿ ಸೆಂಟೆನ್ಸ್ನೂ ಗಮನಿಸ್ತಾ ಹೋದರೆ ನೀವೇನಾದರೂ ಬರೀಬೇಕು ಅಥವಾ ಓದಬೇಕು ಅಂದಾಗ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು, ದ ಇಂಟೀರಿಯರ್ ಆಫ್ ಅವರ್ ಹೌಸ್ ಈಸ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಈ ಮನೆ ಅಲ್ಲ ನಾನು ಹೇಳ್ತಿರೋದು. ಈಗಾಗಲೇ ಇಂಟೀರಿಯರ್ ಅನ್ನೋ ವರ್ಡು ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಅದೊಂದು ಜನರಲ್ ವರ್ಡ್ ಆಗಿಬಿಟ್ಟಿದೆ ಎಲ್ಲೆಲ್ಲೂ. ಕನ್ಸ್ಟ್ರಕ್ಷನ್ಸ್ ಆಫ್ ಬಿಲ್ಡಿಂಗ್ಸು, ಡೆವಲಪ್ಮೆಂಟ್ಸು. ಸೊ ನಿಮ್ಮ ಸುತ್ತಲೂ ನೋಡಿರ್ತೀರ, ಅಥವಾ ನಿಮ್ಮ ಮನೆಗಳಲ್ಲೇ ಇಂಟೀರಿಯರ್ ಎಲ್ಲ ಆಗ್ತಿರೋದು ನೋಡ್ತಿರ್ತೀರ. ಇಷ್ಟಿಷ್ಟು ಕೊಟ್ಟು ಲ್ಯಾಕ್ಸು ನಾವು ಇಂಟೀರಿಯರ್ ಮಾಡಿಸಿದ್ದೀವಿ ಅಂಥೇಳಿ. ಕರೆಕ್ಟ್ ಅಲ್ವಾ? ಆ ಥರ ಒಂದು ಇಂಟೀರಿಯರ್ ಬಗ್ಗೆ ಹೇಳ್ತಾ ಇರೋದು. ದ ಇಂಟೀರಿಯರ್ ಆಫ್ ಅವರ್ ಹೌಸ್, ನಮ್ಮ ಮನೆಯಲ್ಲಿರುವ ಇಂಟೀರಿಯರು ಅಥವಾ ಇಂಟೀರಿಯರ್ ಡೆಕೋರೇಷನು ತುಂಬ ಬ್ಯೂಟಿಫುಲ್ ಆಗಿದೆ, ಅಂದರೆ ಸುಂದರವಾಗಿದೆ ಅಂತ. ನೋಡಿ, ಆ ಬ್ಯೂಟಿಫುಲ್ ಅನ್ನೋದು ಆಡ್ಜೆಕ್ಟಿವ್ ಆಯಿತು. ಬಂಟಿ ಇಸ್ ಎ ಟಾಲ್ ಬಾಯ್. ನೋಡಿ, ಬಂಟಿ ಅನ್ನೋನು ಒಬ್ಬ ಹೇಳಬೇಕಂದ್ರೆ ತುಂಬ ಉದ್ದ ಇದ್ದಾನೆ ಅಂಥೇಳಿ ತೋರಿಸ್ತಿರೋದು. ನೋಡಿ, ಅಲ್ಲಿ ಉದ್ದನೇ, ಶಾರ್ಟ್ ಏನೇ ಬಂದ್ರೂ ನಿಮಗೆ ಗೊತ್ತಿದೆ ಈಗಾಗಲೇ, ಅದು ಆಡ್ಜೆಕ್ಟಿವ್ ಅಂತೇಳಿ. ನೆಕ್ಸ್ಟ್, ಮೈ ಹೌಸ್ ಕಲರ್ ಈಸ್ ಬ್ಲೂ ವಿತ್ ಪಿಂಕ್. ನಾವು ಹೇಳ್ಕೊಡೋದು ನನ್ನ ಮನೆ ಯಾವುದು ಕಲರಲ್ಲಿದೆ. ಈಗ ಬಿಲ್ಡಿಂಗ್ಗೆ ಒಂದೊಂದು ಕಲರ್ ಕೊಟ್ಟಿರ್ತೀವಿ, ನಿಮಗೆ ಗೊತ್ತಿದೆ. ಸೊ ಅದು ಹೇಳ್ಕೊಳ್ತಿರೋದು ನಾನು. ನಮ್ಮ ಮನೆಯ ಕಲರ್ ಯಾವ ಥರ ಬರುತ್ತೆ ಅಂದರೆ ಹೊರಗಿಂದ ಬ್ಲೂ ಮತ್ತು ಪಿಂಕ್ ಕಲರ್ ಇದೆ ಅಂಥೇಳಿ ಯಾರಿಗೂ ಒಂದು ಐಡೆಂಟಿಫಿಕೇಷನ್ ಕೊಡಲಿಕ್ಕೆ ಹೇಳ್ಬೋದು ನಾನು ಆ ಥರ. ನೋಡಿ, ಇಲ್ಲಿ ಬ್ಲೂ ಮತ್ತು ಪಿಂಕ್ ಅನ್ನೋದು ಆಡ್ಜೆಕ್ಟಿವ್ಸ್ ಆಯಿತು. ನೆಕ್ಸ್ಟ್, ಸುಜನ್ ಈಸ್ ಎ ಸೆಲ್ಫಿಶ್ ಬಾಯ್. ಸೆಲ್ಫಿಶ್ ಅಂದರೆ ಏನು? ಸ್ವಾರ್ಥ ಜಾಸ್ತಿ ಸುಜನನ ಹುಡುಗನಿಗೆ. ಈ ಸಿಸ್ಟರ್ ಈಸ್, ನೋಡಿ ಅಲ್ಲಿ ಕಾಮ ಕೊಟ್ಟಿದ್ದೀನಿ ನೆಕ್ಸ್ಟ್ ಸೆಂಟೆನ್ಸ್ ಮಾಡಬೇಕಾದ್ರೆ. ಈಸ್ ಸಿಸ್ಟರ್ ಈಸ್ ಕೈಂಡ್ ಹಾರ್ಟೆಡ್. ತುಂಬ ಹೃದಯವಂತಿಕೆ ಇದೆ ಅವನ ತಂಗಿಗೆ ಅಥವಾ ಅಕ್ಕನಿಗೆ. ಆ್ಯಂಡ್ ಹ್ಯಾವಿಂಗ್ ಹೆಲ್ಪಿಂಗ್ ನೇಚರ್, ಅವಳಿಗೆ ಹೆಲ್ಪಿಂಗ್ ನೇಚರೂ ಇದೆ, ಅಂದರೆ ಸಹಾಯ ಮಾಡುವಂಥ ಗುಣವೂ ಸಹ ಇದೆ ಅಂತ ನಾವು ಯಾರಿಗೋ ಹೇಳ್ತಿರೋದು. ಕ್ಲಿಯರ್? ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು? ಸೆಲ್ಫಿಶು, ಕೈಂಡು, ಹೆಲ್ಪ್. ಇದಿಷ್ಟು ಗುಣನ ತೋರಿಸ್ತಿದೆ. ಕರೆಕ್ಟ್ ಅಲ್ವಾ? ಇಲ್ಲಿ ಸುಜನ್ ಎಂಥ ಹುಡುಗ ಅಂಥೇಳಿ ತೋರಿಸ್ತಿದೆ, ಸ್ವಾರ್ಥದ ಹುಡುಗ ಅಂಥೇಳಿ. ಮತ್ತು ಅವನ ತಂಗಿ ಅಥವಾ ಅಕ್ಕ ಅವ್ರು ಯಾವ ಥರ ಅಂಥೇಳಿ ತೋರಿಸ್ತಿದೆ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್, ದ ವೈಟ್ ಬರ್ಡ್ಸ್ ಆರ್ ಫ್ಲೈಯಿಂಗ್ ಟುವರ್ಡ್ಸ್ ದ ಸ್ಕೈ. ನೋಡಿ, ಇಲ್ಲಿ ಬಿಳಿಯ ಬಣ್ಣದಲ್ಲಿರುವ ಪಕ್ಷಿಗಳು ಹಾರ್ತಾ ಇದೆ. ಯಾವ ಕಡೆಗೆ? ಆಕಾಶದ ಕಡೆಗೆ, ಟುವರ್ಡ್ಸ್ ಕಡೆಗೆ. ಸೊ ಆಕಾಶದ ಕಡೆಗೆ ಹಾರ್ತಾ ಇದೆ ಅಂಥೇಳಿ.
ಈ ಥರ ನೀವು ಇನ್ನು ಮೇಲೆ ಯಾರ್ಯಾರು ಯೂಸ್ ಮಾಡ್ತಿದ್ದೀರೋ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಈ ಥರದ್ದನ್ನೆಲ್ಲ ಹಾಕಿ ಮಾತಾಡಬೇಕಾದ್ರೆ ಆಲ್ರೆಡಿ ನಿಮಗೆ ಗೊತ್ತಿಲ್ಲದೆ ಮಾತಾಡಿರ್ತೀರ ನೀವು ಅಲ್ವಾ. ಸೊ ಅದನ್ನು ಆಡ್ಜೆಕ್ಟಿವ್ಸ್ ಅಂಥೇಳಿ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿದ್ರೂ ಸಹ ಗೈಡ್ ಮಾಡಿ ಇದನ್ನೆಲ್ಲನೂ. ಆಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ಅಮ್ಮ ಹೇಳ್ಕೊಟ್ರು ಅಪ್ಪ ಹೇಳ್ಕೊಟ್ರು ಅಂಥೇಳಿ. ಕ್ಲಿಯರ್? ಎಸ್. ದೊಡ್ಡ ಮಕ್ಕಳಿಗಾದರೆ ಕಲ್ತಿರ್ತಾರೆ ಆಲ್ರೆಡಿ. ಅದರಲ್ಲೂ ಕೆಲವೊಬ್ಬರು ಗೊತ್ತಿರಲ್ಲ. ಈಗ ಕನ್ನಡ ಮೀಡಿಯಮಲ್ಲಿ ಓದ್ತಿರೋವಂಥ ಮಕ್ಕಳಿರ್ಬೋದು ಅಥವಾ ರೂರಲಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಗೊತ್ತಿರಲ್ಲ. ಯಾರು ನೋಡ್ತಿದ್ದೀರೋ ಅವ್ರು ಗೈಡ್ ಮಾಡಿ. ಆಗ ಈ ಥರ ಹೇಳ್ಕೊಟ್ರು ನಮಗೂ ಅಂತೇಳಿ ಖುಷಿ ಆಗ್ತಾರೆ. ಮತ್ತು ನೀಡಿರೋರಿಗೆ ಇದನ್ನೆಲ್ಲ ಶೇರ್ ಮಾಡಿ ದಯವಿಟ್ಟು. ಓಕೆ? ಎಸ್. ಈಗ ಪಿಕ್ಚರ್ ರೀಡಿಂಗಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ಸು ಎಸ್ಪೆಷಲಿ ಪಾಸಿಟಿವ್, ನೆಗೆಟಿವ್ ಇರ್ಬೋದು, ಇಂಟ್ರಾಗೇಟಿವ್ ಇರ್ಬೋದು, ಆಡ್ಜೆಕ್ಟಿವ್ಸ್ ವರ್ಡ್ ಜೊತೆಗೆ ಕಲ್ಯಾಣ. ಓಕೆ? ಇಲ್ಲಿ ನೋಡಿ ಒಂದು ಪಿಕ್ಚರ್ ರೀಡಿಂಗ್ ಕೊಟ್ಟಿದ್ದೀನಿ. ಒಂದು ಹುಡುಗಿ ಕೂತಿದ್ದಾಳೆ, ಬರೀತಿದ್ದಾಳೆ, ಅದು ಗೊತ್ತಾಗ್ತಿದೆ. ಟೇಬಲ್ ಇದೆ, ಅದ್ರ ಮೇಲೆ ಏನೇನಿದೆ ಎಲ್ಲ ನೋಡ್ಬೋದು. ಕರೆಕ್ಟ್ ಅಲ್ವಾ? ಎಸ್. ರವೀನಾ ಈಸ್ ರೈಟಿಂಗ್ ಹರ್ ಹೋಮ್ವರ್ಕ್. ನೋಡಿ, ರವೀನಾ ಅಂತ ಅವಳ ಹೆಸರು. ಅವಳ ಹೋಮ್ವರ್ಕ್ ಬರೀತಿದ್ದಾಳೆ ವಿತ್ ನೀಟ್ ಹ್ಯಾಂಡ್ ರೈಟಿಂಗ್. ನೋಡಿ, ಅವಳ ಹ್ಯಾಂಡ್ ರೈಟಿಂಗು ಯಾವ ಥರ ಇದೆ ಅಂತ ತೋರಿಸಿದ್ದೀನಿ. ಕರೆಕ್ಟ್ ಅಲ್ವಾ? ಇದು ಆಡ್ಜೆಕ್ಟಿವ್ ಆಯಿತು. ನೀಟ್ ಹ್ಯಾಂಡ್ ರೈಟಿಂಗಲ್ಲಿದೆ, ಅವಳು ಬರೀತಿರೋದು ತುಂಬ ನೀಟಾಗಿದೆ, ಸ್ವಚ್ಛವಾಗಿದೆ ಅಂತ ತೋರಿಸ್ತಿದೆ. ಶಿ ಈಸ್ ಎ ಗುಡ್ ಗರ್ಲ್. ನೋಡಿ, ಅವಳು ತುಂಬ ಒಳ್ಳೆ ಹುಡುಗಿ. ನೋಡಿ, ಅವಳು ಗರ್ಲು, ಅದೆಲ್ರಿಗೂ ಗೊತ್ತಿದೆ. ಒಳ್ಳೆಯ ಹುಡುಗಿ ಅಂತ ಹಾಕಿರೋದು ಆಡ್ಜೆಕ್ಟಿವ್ ಆಯಿತು. ಆರ್ ಸ್ಟೇಷ್ನರಿ ಈಸ್ ಆನ್ ದ ಟೇಬಲ್. ಹೌದಲ್ವಾ? ಸ್ಟೇಷ್ನರಿ ಇಟ್ಟಿದ್ದಾಳೆ ನೋಡಿ, ಅಲ್ಲಿ ಪೆನ್ನು ಪೆನ್ಸಿಲು, ರೈಟ್? ಅದನ್ನು ಒಟ್ಟಿಗೆ ನಾನು ಸ್ಟೇಷನರಿ ಅಂತ ಹಾಕ್ಕೊಂಡಿದ್ದೀನಿ. ವೇರ್ ಈಸ್ ಇಟ್? ಇಟ್ ಈಸ್ ಆನ್ ದ ಟೇಬಲ್. ಓಕೆ? ಶಿ ಈಸ್ ನಾಟ್ ಗೋಯಿಂಗ್ ಟು ಪ್ಲೇ ನೋ. ಅವಳೇನು ಈಗ ಆಟ ಆಡಲಿಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಯಾರೋ ಬಂದು ನಮ್ಮನ್ನು ಕೇಳೋದು ಅಥವಾ ನಾವು ಇನ್ನೊಬ್ಬನ ಕೇಳೋದಿರ್ಬೋದು. ಈಸ್ ಶಿ ದ ಓನ್ಲಿ ಡಾಟರ್ ಟು ಅವರ್ ಪ್ಯಾರೆಂಟ್ಸ್? ಅವ್ರ ಪ್ಯಾರೆಂಟ್ಸ್ಗೆ ಅವಳೊಬ್ಬಳೇ ಮಗಳ ಅಂತ ಕೇಳ್ತಾ ಇರೋದು. ಇಲ್ಲಿ ಎಸ್ ಯು ಆರ್ ರೈಟ್ ಅಂತ ಹೇಳ್ತಿದ್ದೀವಿ ನಾವು ಅವರಿಗೆ. ಓಕೆ? ಅಂದರೆ ಹೌದು, ನೀವು ಹೇಳ್ತಿರೋದು ಕರೆಕ್ಟು ಅಂತ. ಎಸ್ ಡೂ ಅಂತಲೂ ಹೇಳ್ಬೋದು. ಶಿ ಈಸ್ ಆಲ್ವೇಸ್ ಬ್ಯುಸಿ ವಿತ್ ಆರ್ ವರ್ಕ್. ನೋಡಿ, ಅವಳು ಯಾವಾಗಲೂ ಅವಳ ವರ್ಕಲ್ಲಿ ಬ್ಯುಸಿ ಆಗಿರ್ತಾಳೆ ಅಂಥೇಳಿ. ಇಲ್ಲಿ ಬ್ಯುಸಿ ಅನ್ನೋದು ಆಡ್ಜೆಕ್ಟಿವ್ ಆಯಿತು. ಒಂದೊಂದು ವರ್ಡು ಕನ್ನಡದಲ್ಲಿ ಹೇಳೋದು ಬೇಡ ಅಂತ ಅನಿಸುತ್ತೆ. ಈಗಾಗಲೇ ನಾವು ನಾರ್ಮಲ್ ಕಾನ್ವರ್ಸೇಷನ್ ಅಥವಾ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಎಷ್ಟೋ ಇಂಗ್ಲೀಷ್ ವರ್ಡ್ಸು ನಮಗೆ ಗೊತ್ತಿಲ್ದಿರೋ ಹಂಗೆ ಕಲ್ತಿರ್ತೀವಿ. ಬಸ್ ಸ್ಟ್ಯಾಂಡು, ಮಾರ್ಕೆಟು, ಇದನ್ನೆಲ್ಲ ಯಾರು ಕನ್ನಡದಲ್ಲಿ ಹೇಳೋಕ್ಕೆ ಹೋಗಲ್ಲ. ಆ ಥರ ಕೆಲವೊಂದು ಜನರಲ್ ವರ್ಡ್ಸ್ನ ನಾನು ಹಾಗೆ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ? ಇಲ್ಲಾಂದರೆ ನಮಗೆ ಮೆಸೇಜಲ್ಲಿ ತಿಳಿಸಿ. ಅದು ಅಷ್ಟೇ, ಎಲ್ಲಾದರೂ ಹಾರ್ಡ್ ವರ್ಡ್ಸು ಅಂತ ಹೇಳಿದಾಗ, ಹಾರ್ಡ್ ವರ್ಡ್ಸ್ ಅಂದರೆ ಕನ್ನಡದಲ್ಲಿ ನಾರ್ಮಲಾಗಿ ಹೇಳ್ತೀನಿ. ಕಾಮನ್ ವರ್ಡ್ಸಿಗೆ ಮಾತ್ರ ನಾನು ಸ್ವಲ್ಪ ಇಂಗ್ಲೀಷಲ್ಲೇ ಹೇಳ್ತಾ ಹೊರಟೋಗ್ತೀನಿ. ಕ್ಲಿಯರ್? ಆಮೇಲೆ ಇನ್ನೊಂದು, ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಸ್ವಲ್ಪ ಕೀಬೋರ್ಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಟೈಪ್ ಮಾಡಬೇಕಾದ್ರೆ ಅಲ್ಲೊಂದು ಏನಾದರೂ ಲೆಟರ್ ಮಿಸ್ ಆಗಿದ್ರೆ ದಯವಿಟ್ಟು ಎಕ್ಸ್ಕ್ಯೂಸ್ ಕೊಡಿ. ಓಕೆ? ಅರ್ಥ ಮಾಡ್ಕೊಳ್ಳಿ. ಎಸ್. ಇನ್ನು ಒಂದು ಸ್ಲೈಡ್ ನೋಡೋಣ. ಇಲ್ಲಿ ನೋಡಿ, ಒಬ್ಬ ಹುಡುಗ ನಿಂತಿದ್ದಾನೆ. ಕರೆಕ್ಟ್ ಅಲ್ವಾ? ನಾವು ಅದನ್ನು ಹೇಳ್ಬೋದು, ಈ ಸ್ಟ್ಯಾಂಡಿಂಗ್ ಅಂಥೇಳಿ. ಮತ್ತು ಅವನ ಕೈಯಲ್ಲಿ ಏನು ಇಟ್ಕೊಂಡಿದ್ದಾನೆ? ಪೇಂಟಿಂಗ್ದು ಪ್ಲೇಟ್ ಇಟ್ಕೊಂಡಿದ್ದಾನೆ. ಇನ್ನೊಂದು ಕೈಯಲ್ಲಿ ಪೇಂಟಿಂಗ್ ಬ್ರಷ್ ಇಟ್ಕೊಂಡಿದ್ದಾನೆ. ಕರೆಕ್ಟ್ ಅಲ್ವಾ? ಸೊ ಇವನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಆಡ್ಜೆಕ್ಟಿವ್ ಹಾಕಿ ನಾನು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಸೆಂಟೆನ್ಸ್ ಮಾಡಿದ್ದೀನಿ. ಸೊ ಅಮರ್ ಈಸ್ ಎ ಗುಡ್ ಬಾಯ್. ಈಗ ಅವನ ಹೆಸರು ಅಮರ್ ಅಂತ ತಿಳ್ಕೊಳ್ಳೋಣ. ಅವನು ಒಳ್ಳೆ ಹುಡುಗ. ನೋಡಿ, ಅವನೊಬ್ಬ ಹುಡುಗ, ಅದೆಲ್ರಿಗೂ ಗೊತ್ತಿದೆ. ಒಳ್ಳೆಯ ಹುಡುಗ ಅಂತ ಹೇಳೋದು ಆಡ್ಜೆಕ್ಟಿವ್. ಈಸ್ ಪೇಂಟಿಂಗ್ ನೈಸ್ಲಿ. ಅವನೇನು ಪೇಂಟ್ ಮಾಡ್ತಾ ಇದ್ದಾನೆ ಅದು ತುಂಬ ಚೆನ್ನಾಗಿದೆ ಅಂಥೇಳಿ. ಓಕೆ? ನಾವೇ ಅಲ್ಲಿ ಕಾಣ್ತಾ ಇಲ್ಲ, ನಾವೇ ಇಮ್ಯಾಜಿನ್ ಮಾಡಿಕೊಂಡು ಹೇಳೋ ಥರದ್ದು. ಒಂದು ವೇಳೆ ಇಲ್ಲ ನಾವು ನೆಗೆಟಿವ್ ಹೇಳ್ತೀವಿ, ಹೇಳಿ ಈಸ್ ನಾಟ್ ಪೇಂಟಿಂಗ್ ನೈಸ್ಲಿ ಅಂತ ಹೇಳಿ. ಓಕೆ? ಈ ಈಸ್ ಸ್ಟ್ಯಾಂಡಿಂಗ್ ಅಲೋನ್. ಅವನು ಹೇಳಬೇಕಂದ್ರೆ ಒಬ್ಬನೇ ನಿಂತಿದ್ದಾನೆ. ಅಲೋನ್ ಅಂದರೆ ಏನರ್ಥ? ಒಬ್ಬನೇ ನಿಂತಿದ್ದಾನೆ. ಆ್ಯಂಡ್ ಪೇಂಟಿಂಗ್. ನೋಡಿ, ಈ ಸ್ಟ್ಯಾಂಡಿಂಗ್ ಅಲೋನ್ ಆ್ಯಂಡ್ ಪೇಂಟಿಂಗ್. ಅವನೊಬ್ಬನೇ ನಿಂತಿದ್ದಾನೆ ಮತ್ತು ಪೇಂಟ್ ಮಾಡ್ತಿದ್ದಾನೆ. ಈಸ್ ಹೋಲ್ಡಿಂಗ್ ಪೇಂಟಿಂಗ್ ಪ್ಲೇಟ್ ಬೈ ಹಿಸ್ ರೈಟ್ ಹ್ಯಾಂಡ್. ಇಲ್ಲಿ ನೋಡಿ, ಅವನ ಬಲಭಾಗದಲ್ಲಿ ಅಂದರೆ ಅವನ ಬಲಗೈಯಲ್ಲಿ ಪೇಂಟಿಂಗ್ ಪ್ಲೇಟ್ ಇಟ್ಕೊಂಡಿದ್ದಾನೆ. ಯಾವ ಕಲರ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಆ ಥರ ಅಂತೇಳಿ.
ಆ್ಯಂಡ್ ಪೇಂಟಿಂಗ್ ಬ್ರಷ್ ಆಲ್ಸೋ ಈಸ್ ಹೋಲ್ಡಿಂಗ್. ಡಿಡ್ ಯು ನೋಟಿಸ್? ಎಸ್, ಪೇಂಟಿಂಗ್ ಬ್ರಷ್ ಇಟ್ಕೊಂಡಿದ್ದಾನೆ. ಯಾವ ಕೈಯಲ್ಲಿ? ಲೆಫ್ಟ್ ಹ್ಯಾಂಡಲ್ಲಿ. ಅದನ್ನು ನೀವು ಹೇಳ್ಬೋದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ. ಈಸ್ ಫೀಲಿಂಗ್ ಹ್ಯಾಪಿ ಟು ಡೂ ದಿಸ್ ವರ್ಕ್. ಸೊ ಅಂದರೆ ಅವನಿಗೆ ತುಂಬಾ ಹ್ಯಾಪಿ ಆಗ್ತಿದೆ ನೋಡಿ. ಈಸ್ ಫೀಲಿಂಗ್ ಹ್ಯಾಪಿ ಟು ಡೂ ದಿಸ್ ವರ್ಕ್. ಈ ವರ್ಕ್ನ ಮಾಡಲಿಕ್ಕೆ ತುಂಬ ಹ್ಯಾಪಿಯಾಗಿ ಮಾಡ್ತಿದ್ದಾನೆ, ಖುಷಿ ಖುಷಿಯಾಗಿ ಅಂತೇಳಿ ಅವನ ಫೇಶಿಯಲ್ ಎಕ್ಸ್ಪ್ರೆಷನಿಂದಲೇ ನಮ್ಗೆ ಅರ್ಥ ಆಗುತ್ತೆ. ಕರೆಕ್ಟಾ? ಈಸ್ ನಾಟ್ ಫೀಲಿಂಗ್ ಆ್ಯಂಗ್ರಿ ಅಂತಲೂ ಹೇಳ್ಬೋದು. ಅವನೇನು ಕೋಪವಾಗಿಲ್ಲ ಅಂತ ಹೇಳ್ಬೋದು, ಅಥವಾ ಈಸ್ ನಾಟ್ ಫೀಲಿಂಗ್ ಸ್ಯಾಡ್ ಅಂತ ಹೇಳ್ಬೋದು. ಅವನೇನು ದುಃಖವಾಗಿಲ್ಲ ಅಂಥೇಳಿ. ಈ ಥರ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಆ್ಯಡ್ಜೆಕ್ಟಿವ್ಸ್ನ ಯಾವ ಥರ ಹಾಕೋದು ಅಂಥೇಳಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ತುಂಬ ಯಾರಿಗೆ ನೀಡ್ ಇದೆಯೋ ಅವರಿಗೆ ಶೇರ್ ಮಾಡಿ. ಕ್ಲಾಸ್ 1 ನೋಡ್ತಾ ಬನ್ನಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ದಯವಿಟ್ಟು ಕ್ಲಾಸ್ನೂ ಸ್ಕಿಪ್ ಮಾಡಬೇಡಿ. ಅಥವಾ ನೀವೇನಾದರೂ ಪರ್ಟಿಕ್ಯುಲರ್ ಕ್ಲಾಸ್ನ ನೋಡ್ತಿದ್ರೆ ಅದನ್ನು ಸ್ಲೈಡ್ಸ್ನೂ ಸಹ ಸ್ಲಿಪ್ ಮಾಡಬೇಡಿ. ಯಾಕಂತೇಳಿದರೆ ನಿಮಗೆ ಸ್ಕಿಪ್ ಮಾಡ್ತಾ ಹೋದರೆ ಏನೂ ಅರ್ಥ ಆಗೋಲ್ಲ. ಕ್ಲಿಯರ್? ಸೊ ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯೂಸ್ ಮಾಡಿ ಕಲೀರಿ. ನೀವು ಯಾವುದೇ ಬುಕ್ಕು ಪೆನ್ನು ಹಿಡ್ಕೊಂಡು ಕೂತ್ಕೊಳ್ಬೇಕಾಗಿಲ್ಲ. ಯೂಸ್ ಮಾಡಿ ಮಾಡಿ ಕಲೀರಿ. ಎಲ್ಲಿ ನಿಮ್ಗೇನಾದರೂ ಮರ್ತಿದ್ರೆ ಪರ್ಟಿಕ್ಯುಲರ್ ಕ್ಲಾಸ್ನ ಓಪನ್ ಮಾಡಿ ಈ ಥರ ಬಳಸೋದನ್ನು ಮತ್ತೆ ಕಲೀರಿ, ಮತ್ತೆ ಸ್ಟಾರ್ಟ್ ಯೂಸಿಂಗ್ ದಟ್ ಒನ್. ಓಕೆ, ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್.